ಶಾವಿಗೆ ಅಥವಾ ವರ್ಮಿಸೆಲ್ಲಿ ಅಂದ ಕೂಡಲೇ ನಮಗೆಲ್ಲ ನೆನಪಾಗೋದು ಶಾವಿಗೆ ಪಾಯಸ, ಅದು ಬಿಟ್ಟರೆ ಶಾವಿಗೆ ಉಪ್ಪಿಟ್ಟು. ಅಪರೂಪಕ್ಕೆ ಶಾವಿಗೆ ಬಾತ್ ಕೂಡ ಮಾಡ್ತೀವಿ. ನಾನಿವತ್ತು ಸುಲಭವಾಗಿ, ರುಚಿಕರವಾಗಿ, ದಿಢೀರಾಗಿ ಶಾವಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶಾವಿಗೆ ಇಡ್ಲಿ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಂಡೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೆ ಕಾಯಬೇಕು. ಆನಂತರ ಚೂರು ಮಾಡಿರುವಂತಹ ಗೋಡಂಬಿ, ಕತ್ತರಿಸಿರುವ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸುತ್ತು ಹೀಗೆ ಹುರಿಬೇಕು. ಗೋಡಂಬಿ, ಶುಂಠಿ, ಹಸಿಮೆಣಸು, ಕರಿಬೇವು ಇದೆಲ್ಲ ನಿಮಗೆ ನಿಮ್ಮ ಇಚ್ಛೆಗನುಸಾರ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ 1 ಕಪ್ಪಷ್ಟು ಹುರಿಯದೇ ಇರುವಂತಹ ಗೋಧಿ ಶಾವಿಗೆನ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಅಲ್ಲಲ್ಲಿ ಸ್ವಲ್ಪ ಬಿಳಿ ಆಗೋವರೆಗೆ ಹುರ್ಕೊಳ್ಬೇಕು. ನೋಡಿ, ಇಷ್ಟು ಹುರಿದ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಬಿಸಿ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೆ ಕಾಯಬೇಕಾಗತ್ತೆ. ಆನಂತರ ಅದಕ್ಕೆ 1 ಕಪ್ಪಷ್ಟು ಹುಳಿ ಇಲ್ಲದೆ ಇರುವಂತಹ ಮೊಸರು, ಹಾಗೆ ಹಸಿ ತೆಂಗಿನ ತುರಿ ಮತ್ತು ಸಣ್ಣದಾಗಿ ಕತ್ತರಿಸಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ. ರುಚಿಗೆ ತಕ್ಕ ಹಾಗೆ ಉಪ್ಪು, 1 ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಒಂದು ಸಲ ಇದನ್ನು ಕಲಿಸ್ಕೊಳ್ಳೋಣ. ನೀವು ಉಪ್ಪಿಟ್ಟು ಪಾಯಸ ಎಲ್ಲ ಮಾಡೋಕ್ಕೆ ಯಾವ ಶಾವಿಗೆ ಬಳಸ್ತೀರಲ್ಲ ಅದೇ ಶಾವಿಗೆನ ಬಳಸಿದರೆ ಆಯಿತು. ನೋಡಿ, 1 ಮೊಸರು ಹಾಕಿದವಾಗ, 1 ಕಪ್ಪು ಮೊಸರು ಹಾಕಿದವಾಗ ಹೀಗೆ ಗಟ್ಟಿಯಾಗಿರುತ್ತೆ. ಮತ್ತೊಂದು 1/4 ಕಪ್ಪು ಅಥವಾ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಹಾಕಿ ಅದೆಲ್ಲ ಹೀಗೆ ಶಾವಿಗೆ ಎಲ್ಲ ಸಂಪೂರ್ಣ ನೆನೆಯೋ ಥರ ಅದರ ಮೇಲೆ ಬರಬೇಕು. ಅಷ್ಟು ನೀರನ್ನು ಹಾಕಿ ಒಂದು ಸಲ ಹೀಗೆ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಒಂದು 30 ನಿಮಿಷ ಇದೀಗ ನೆನೆಯೋದಕ್ಕೆ ಬಿಡಬೇಕು. ಇದು ಹುಳಿ ಬರುವ ಅವಶ್ಯಕತೆ ಇಲ್ಲ. 30 ನಿಮಿಷ ನೆನೆಸಿಟ್ರೆ ಸಾಕು, ಸುಲಭವಾಗಿ ಇಡ್ಲಿನ ಮಾಡ್ಬೋದು. ಯಾವಾಗಲೂ ಬಾತ್ ಅಥವಾ ಉಪ್ಪಿಟ್ಟನ್ನು ಮಾಡೋ ಬದಲು ಈ ರೀತಿ ಶಾವಿಗೆ ಇಡ್ಲಿ ಮಾಡಿದರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ರುಚಿನೂ ಅದ್ಭುತವಾಗಿರುತ್ತೆ. ಇಲ್ಲಿ ನೆನೆಸಿ ಆದಮೇಲೆ ಪುನಃ ಗಟ್ಟಿಯಾಗಿತ್ತು. ನಾನೊಂದು 2 ಟೇಬಲ್ ಚಮಚದಷ್ಟು ನೀರನ್ನು ಹಾಕಿ ಪುನಃ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನಾನು ತೋರಿಸ್ತಿದ್ದೀನಲ್ಲ, ಈ ಹದದಲ್ಲಿ ಇದ್ದರೆ ಸರಿಯಾಗುತ್ತೆ. ನಾನು ಸುಮಾರು ಅರ್ಧ ಕಪ್ ನೀರನ್ನು ಬಳಸಿರ್ಬೋದು. ಆನಂತರ ತುಪ್ಪ ಅಥವಾ ಎಣ್ಣೆ ಹಚ್ಚಿರುವಂತಹ ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನು ಹಾಕಿ ಒಂದು 15 ನಿಮಿಷ ಬೇಯಿಸಬೇಕು. ಇದರಲ್ಲಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೆ ಬೇಕಾದ್ರೂ ತಿನ್ಬೋದು ಅಥವಾ ಚಟ್ನಿ ಜೊತೆನೂ ಬಡಿಸ್ಬೋದು. ಬೆಳಿಗ್ಗೆ ತಿಂಡಿಗೆ, ಸಂಜೆ ತಿಂಡಿಗೆಲ್ಲ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.